Find the area of a quadrilateral ABCD in which AB is 3, 4, 4, 5 and 5. Okay, so ಇದು ನೀವೇ ಚಿತ್ರ ಬಿಡಿಸ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದು ಎ ಬಿ ಬಿ ಸಿ ಅವೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಚಿತ್ರದ ಮೇಲೆ ಯಾವ ಸೈಡ್ ಎಷ್ಟೆಷ್ಟು ಲೆಂತ್ ಅಂತ ಹೇಳಿ ಬರಿಬೇಕಾಗುತ್ತೆ. ಮಾಡಿದ್ರ ಮೊದಲನೇದಾಗಿ ಚಿತ್ರ ಬಿಡಿಸ್ಬೇಕು. ಇನ್ನು ಮಿಕ್ಕಿದೆಲ್ಲ ಗಿವನ್ ಅವೆಲ್ಲ ಆಮೇಲೆ ಬರ್ಕೊಬೋದು. ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತಾ ಇದ್ದಾರೆ, ಸ್ಪೆಸಿಫಿಕ್ ಆಗಿ ಯಾವ ಶೇಪು ಅದು ಏನು ಹೇಳ್ತಾ ಇಲ್ಲ. ನಾನು ಹಂಗೆ ಬರೀಕೊಡೋದು. ಎ ಬಿ ಸಿ ಡಿ. AB is 3 centimeter, BC is 4 centimeter, CD is 4 centimeter, DA is 5 centimeter, AC is 5. ಈ ಒಂದು ಕ್ಲೂ ಕೊಡ್ತೀನಿ. ಈ ಟ್ರಯಾಂಗಲ್ಲು ಹೇಗಿದೆ ಕ್ಯಾಲ್ಕುಲೇಷನ್ ಮಾಡಬೇಕು, ಆದರೆ ಈ ಟ್ರಯಾಂಗಲ್ ಸ್ವಲ್ಪ ಬೇಗ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಕ್ಕೆ ಯೋಚನೆ ಮಾಡಿ. ಈ ಟ್ರಯಾಂಗಲ್ ಬೇಗ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಕ್ಕೆ? ಯೋಚನೆ ಮಾಡಿ. ಸೊ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಗಿವನ್ನು ABCD is a quadrilateral with side AB being equal to 3 centimeter, BC being equal to 4, AC being equal to 5, DC 4 and AD 5 centimeter. To find area of quadrilateral ABCD. Working. ಗೊತ್ತಾಯ್ತು ಏನಕ್ಕೆ ಸ್ಪೆಷಲ್ ಇದು ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ ಇದು 90 ಡಿಗ್ರಿ ಆಗುತ್ತೆ. ಇನ್ ಟ್ರಯಾಂಗಲ್ ABC as 5 square is equal to 3 square plus 4 square. This implies, ಇದರಿಂದ ಏನು ಹೇಳ್ಬೋದು, AC square is equal to AB square plus ಸ್ವಲ್ಪ ಗ್ಯಾಪ್ ಇಟ್ಟು ಬರೆದ್ರೆ ಚಂದ, plus BC square. So this implies ABCD is a right angled triangle with angle B to be equal to 90 degree. Now ಇವಾಗ ಸುಲಭ ಆಗುತ್ತಲ್ವಾ, ಏರಿಯಾ ಆಫ್ ಟ್ರಯಾಂಗಲ್ ABC. ಇದೇನಕ್ಕೆ ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನೋ ಬರೀಬೇಕಾಗಿತ್ತಲ್ಲ ಅಂತ. ಸೊ by converse of Pythagorean theorem ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC is equal to half into base into height. ಬೇಸ್ ಇಂಟು ಹೈಟ್. ಸೊ ನೀವಿಲ್ಲಿ ಬೇಸ್ 4 ತಗೊಂತಂದರೆ ಹೈಟು 3 ಆಗುತ್ತೆ. ಸೊ ಹಾಫ್ ಇಂಟು 4 ಇಂಟು 3, ಸೊ ದಿಸ್ ಇಸ್ 6 ಸೆಂಟಿಮೀಟರ್ ಸ್ಕ್ವೇರ್. ಇದಾಯಿತು. ಮತ್ತೆ ಇದು ಕಂಡುಹಿಡಿಯಬೇಕು. ಏರಿಯಾ ಆಫ್ ಟ್ರಯಾಂಗಲ್ ADC. ಸೊ S is equal to perimeter by 2. So perimeter is 5 plus 4 divided by 2. So 10, 14, 7 centimeter. So area of triangle ABC
is equal to s into s minus a into s minus b into s minus c to the power of half. So this is equal to 7 into 7 minus 5 into 7 minus 5 into 7 minus 4 to the power of half. ಸೊ ಇಲ್ಲಿ ಕ್ಲಿಯರ್ ಆಗಿ 2 into 2 ಬರುತ್ತೆ, 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಅಂತ ಆರಾಮ ಬರ್ಕೊಳ್ಳೋಣ. 7 into ಇಲ್ಲಿ 3 ಆಗುತ್ತೆ ಇಲ್ಲಿ. ಸೊ ಇದೇನು ಮಾಡೋದಕ್ಕಾಗಲ್ಲ. ಸೊ ದಿಸ್ ಇಸ್ ಬೇಸಿಕಲಿ ಸ್ಕ್ವೇರ್ ರೂಟ್ ಆಫ್ 2 square into square root of 21 using the formula ab whole to the power of n, which is a to the power of n into b to the power of n. So this is 2 root of 21 centimeter square. And now the area of quadrilateral ABCD is equal to area of triangle ABC plus area of triangle ADC. So this is 21 root of 21 into 2 and this is 6. So ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋದು ಒಳ್ಳೆಯದು. ಸೊ 3 ಪ್ಲಸ್ ರೂಟ್ ಆಫ್ 21 ಸೆಂಟಿಮೀಟರ್ ಸ್ಕ್ವೇರ್. ಇದು ನಿಮ್ಮ ಉತ್ತರ. ಸೊ ಇದನ್ನ ತಿರ್ಗಾ ಕೋಡ್ ಉಪಯೋಗಿಸ್ಕೊಂಡು ನೀವು ವೆರಿಫೈ ಮಾಡ್ಕೊಬೋದು, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಒಂದು ಪುಟ್ಟು ನೋಟು ಏನಂತ ಹೇಳಿದ್ರೆ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಕಲ್ತ್ಕೊಳ್ಳಿ. ಅದೇನು ಅಂತ ಹೇಳಿ ಬೇಸಿಕ್ಸಲ್ಲಿ ಹೇಳಿದ್ದೇನೆ, ಅಲ್ಲಿ ನೋಡಿಕೊಂಡು ಕಲ್ತ್ಕೊಳ್ಳಿ, ಉಪಯೋಗ ಬರುತ್ತೆ ನೋಡಿ. ಇಂಥದ್ದೆಲ್ಲ ನೀವು 3, 4, 5 ಹೆರಾನ್ಸ್ ಫಾರ್ಮುಲಾ ಉಪಯೋಗಿಸ್ತೀರ, ಕ್ಯಾಲ್ಕುಲೇಟ್ ಮಾಡಿ ಪದೀತಿ ಅದು. ಇಷ್ಟೇ ಉದ್ದ ಆಗ್ಬೋದೇನೋ, ಆದರೆ ಏನಂತ ಹೇಳಿದ್ರೆ ಇಲ್ಲಾದರೆ ಪಕ್ಕ ಬರುತ್ತೆ ಉತ್ತರ 6 ಅಂತ ಹೇಳಿ. ಇಲ್ಲಾಯಿತು ಅಂತ ಹೇಳಿದ್ರೆ ಸರಿ ಇದೆಯೋ ತಪ್ಪಿದೆಯೋ, ನೀವು ಸ್ಕ್ವೇರ್ ರೂಟ್ ಅವೆಲ್ಲ ತಪ್ಪು ಮಾಡ್ತೀರಾ. ಹಾಗಾಗಿ ಸ್ವಲ್ಪ ಇಂಥದ್ದೆಲ್ಲ ಕಲಿತು ಅಂತ ಹೇಳಿದ್ರೆ ಕೆಲಸಗಳು ಬೇಗ ಆಗುತ್ತೆ.